ಒಂದು ಸುಂದರ ಹಳ್ಳಿಯಲ್ಲಿ ನಡೆದ ಒಂದು ಸಾಮಾನ್ಯ ಕುಟುಂಬದ ಕಥೆ ಇದು. ಆದರೆ ಈ ಕತೆ ಸಾಮಾನ್ಯ ಅಲ್ಲ, ಇದು ಒಂದು ಹೆಂಡತಿಯ ಅಹಂಕಾರ ಮತ್ತು ಗಂಡನ ಮೌನ ಸಹನೆಯ ಕತೆ. ಕೊನೆಯಲ್ಲಿ ಜೀವನವೇ ಅವಳಿಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಬೆಳಗಿನ ಹಳ್ಳಿ. ಸೂರ್ಯ ನಿಧಾನವಾಗಿ ಎದ್ದು ಬರುತ್ತಿದ್ದಾನೆ. ರಾಘವ ಹಾಗ ತಕ್ಷಣ ಎದ್ದು ಕಾವೇರಿಗೆ ಹೀಗೆ ಹೇಳುತ್ತಾನೆ. ಕಾವೇರಿ, ನಾನು ಹೊಲಕ್ಕೆ ಹೋಗ್ತೀನಿ. ಅಡುಗೆ ಸ್ವಲ್ಪ ಬೇಗ ಮಾಡು. ಸ್ವಲ್ಪ ಜಾಸ್ತಿ ಕೆಲಸ ಇದೆ ಹೊಲದಲ್ಲಿ, ಬೇಗ ಹೋಗಬೇಕು. ಹೀಗೆ ರಾಘವ ಕಾವೇರಿಗೆ ಹೇಳುತ್ತಾನೆ. ಆಗ ಕಾವೇರಿ ಅದನ್ನು ಕೇಳಿ ಹೀಗೆ ಹೇಳಿದಳು. ನಾನು ಇನ್ನೂ ಕೆಲಸದಲ್ಲಿದ್ದೀನಿ ರಾಘವ. ನೀನೇ ಹೋಗು, ಏನಾದ್ರೂ ಅಡುಗೆ ಮಾಡಿಕೊಂಡು ತಿನ್ನು. ನಾನೇ ಯಾಕೆ ಯಾವಾಗಲೂ ಅಡುಗೆ ಮಾಡಿ ನಿನಗೆ ಇಡಬೇಕು? ಹೀಗೆ ಕಾವೇರಿ ಕೋಪದಿಂದ ಮೊಬೈಲ್ ನೋಡುತ್ತಾ ರಾಘವಗೆ ಹೇಳಿದಳು. ಪ್ರತಿದಿನ ಹೀಗೆ ನಾನು ಹೇಳೋದೇ ನೀನು ಕೇಳಲ್ಲ ಅಂದ್ರೆ ಏನು ಮಾಡಲಿ? ಇದು ಯಾವಾಗ ಸರಿ ಹೋಗುತ್ತೋ ದೇವರಿಗೆ ಗೊತ್ತು. ನಿನಗೆ ಯಾವಾಗ ಮನೆಮಕ್ಕಳು ಅನ್ನುವ ಒಂದು ಜವಾಬ್ದಾರಿ ಬಾರುತ್ತೋ ಗೊತ್ತಿಲ್ಲ. ರಾಘವ ಮೌನವಾಗಿ ಹೊರಡುತ್ತಾನೆ. ಏನು ಮಾತನಾಡದೆ ಬೇಸರದಿಂದ ಹೊಲಕ್ಕೆ ಹೋಗುತ್ತಾನೆ. ನನಗೆ ಯಾವ ಕೆಲಸ ಮಾಡೋಕೆ ಆಗಲ್ಲ ಅಂದ್ರೆ ನಾನು ಏನು ಮಾಡಲಿ? ಚಿನ್ನು ಅಳುತ್ತಾನೆ. ಬರುತ್ತಾನೆ. ಅವನಿಗೆ ಸಹ ಹೊಟ್ಟೆ ಹಸಿವು ಆಗಿರುತ್ತದೆ. ಅವರ ಅಮ್ಮ ಹತ್ತಿರ ಬಂದು ಹೀಗೆ ಕೇಳಿದ. ಅಮ್ಮ, ನನಗೆ ಹಸಿವು ತುಂಬಾ ಆಗಿದೆ. ನೀನು ಯಾಕೆ ಇನ್ನೂ ಅಡುಗೆ ಮಾಡಿಲ್ಲ? ಅಮ್ಮ ಅಪ್ಪ ಎಲ್ಲಿ? ಅಮ್ಮ ಅಪ್ಪ ಊಟ ಮಾಡಿದ್ರ? ಅಮ್ಮ ಅಡುಗೆ ಮಾಡು ಬಾ. ಅಮ್ಮ, ಹೊಟ್ಟೆ ಹಸಿವು ಆಗ್ತಿದೆ. ಅಪ್ಪ ಎಲ್ಲಿ ಹೋದ್ರು? ಅಮ್ಮ ಊಟ ಯಾವಾಗ ಮಾಡಿದ್ರು? ಅಮ್ಮ ಅಪ್ಪ ಹೇಳು ಅಮ್ಮ. ಹೀಗೆ ಚಿನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದ ಅವರ ಅಮ್ಮ ಹತ್ತಿರ. ಆಗ ಅವರ ಅಮ್ಮ ಹೀಗೆ ಹೇಳಿದಳು. ಸ್ವಲ್ಪ ಕಾಯು, ನಾನು ಬ್ಯುಸಿ ಇದ್ದೀನಿ. ನಿಂಗೆ ನಾನು ಮೊಬೈಲ್ನಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ನಾನು ಅಡುಗೆ ಈಗ ಮಾಡೋಕೆ ನಂಗೆ ಆಗುತ್ತಿಲ್ಲ. ನಿಮ್ಮ ಅಪ್ಪ ಮನೆಯಲ್ಲಿ ಇಲ್ಲ, ಅವರಿಗೆ ಹೊಲದಲ್ಲೇ ಕೆಲಸ. ಅವರು ಬರೋದು ಲೇಟ್. ಯಾಕೆ ನನ್ ಹತ್ತಿರ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದೀಯಾ? ಹೋಗು ಮಲ್ಕೋ. ಆಗ ಚಿನ್ನು ಏನು ಮಾತನಾಡದೆ ಸುಮ್ಮನೆ ಆಗುತ್ತಾನೆ. ಹೀಗೆ ಕೆಲವು ದಿನಗಳ ನಂತರ ಎಂದಿನಂತೆ ರಾಘವ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ರಾಘವ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಾನೆ. ಅವನು ಒಬ್ಬನೇ ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾನೆ. ಸುಸ್ತು ಆಗಿ ಒಂದು ಮರದ ಕೆಳಗೆ ಕುಳಿದುಕೊಂಡು ಹೀಗೆ ಅಂದುಕೊಂಡ. ನಾನು ಈ ಕುಟುಂಬಕ್ಕಾಗಿ ಇಷ್ಟು ಕಷ್ಟಪಡ್ತೀನಿ, ಆದರೆ ಮನೆಯಲ್ಲಿ ಪ್ರೀತಿ ಇಲ್ಲ. ಈ ಕಾವೇರಿಗೆ ಸ್ವಲ್ಪನೂ ಏನೂ ಅನಿಸುವುದಿಲ್ಲ. ಪಾಪ, ಆ ಮಗು ಕೂಡ ಅವಳಿಂದ ಹಸಿದಿರಬೇಕು. ಇವಳಿಗೆ ಯಾವಾಗ ಬುದ್ಧಿ ಬರುತ್ತದೆ? ಇದನ್ನು ಎಲ್ಲ ಅವರ ಮನೆ ಪಕ್ಕದಲ್ಲಿ ಇರುವ ಅಜ್ಜಿ ಗಮನಿಸುತ್ತಿರುತ್ತಾಳೆ. ಒಂದು ದಿನ ಅಜ್ಜಿ ಕಾವೇರಿ ಮನೆಗೆ ಬರುತ್ತಾಳೆ. ಬಂದು ಹೀಗೆ ಹೇಳಿದಳು. ಮಗಳೇ, ಮನೆ ಉಳಿಯೋದು ಮಾತಿನಿಂದ ಅಲ್ಲ, ಮನಸ್ಸಿನಿಂದ. ನೀನು ಯಾಕೆ ಹೀಗೆ ಮಾಡುತ್ತಿದೀಯ? ಆಹ, ಮಗುಗೂ ಸಹ ಅಡುಗೆ ಮಾಡಿ ಹಾಕೋದಿಲ್ಲ. ಏನೂ ಆಗಿದೆ ನಿನಗೆ? ಯಾಕೆ ಹೀಗೆ ಮಾಡುತ್ತೀಯ? ನಾನು ಎಲ್ಲ ಕೆಲಸ ಮಾಡೋಕೆ ಆಗಲ್ಲ. ಅಜ್ಜಿ, ನೀವು ನನಗೆ ಏನು ಹೇಳಬೇಡಿ ದಯವಿಟ್ಟು. ಎಲ್ಲಿಂದ ಹೊರಟು ಹೋಗಿ ಅಜ್ಜಿ. ನಿನ್ನ ಗಂಡನ ದುಡಿಮೆಗೆ ನೀನು ಗೌರವ ಕೊಡಬೇಕು. ನೀನು ಹೀಗೆ ಮಾಡಿದರೆ ನಿನ್ನ ಜೀವನ, ನಿಮ್ಮ ಈ ಮನೆ ಸಂತೋಷದಿಂದ ಇರೋದಿಲ್ಲ. ನಿನ್ನ ತಪ್ಪು ನೀನು ಅರ್ಥ ಮಾಡಿಕೋ. ನಿಂಗೆ ನಿನ್ನ ಮನೆಗೆ ಒಳ್ಳೆಯದು. ಹೀಗೆ ಅಜ್ಜಿ ಕಾವೇರಿಗೆ ಹೇಳಿ ಅಲ್ಲಿಂದ ಬೇಸರದಿಂದ ಹೊರಟು ಹೋಗುತ್ತಲೇ. ನಂತರ ರಾತ್ರಿ ಸಮಯ ಆಗಿರುತ್ತದೆ. ರಾಘವ ಸುಸ್ತು ಇಂದ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬರುತ್ತಾನೆ. ಅವನಿಗೆ ಊಟ ಮತ್ತು ನೆಮ್ಮದಿ ಇಲ್ಲದೆ ಇರೋದರಿಂದ ಅವನು ತುಂಬಾ ಅನಾರೋಗ್ಯದಿಂದ ಇರುತ್ತಾನೆ. ಸುಸ್ತುನಿಂದ ಮನೆಗೆ ಬಂದು ಕುಳಿತುಕೊಂಡು ಹೀಗೆ ಕಾವೇರಿಗೆ ಕೇಳುತ್ತಾನೆ. ಕಾವೇರಿ, ನೀರು ಕೊಡು. ನನಗೆ ಸ್ವಲ್ಪ ಸುಸ್ತು ಆಗಿದೆ, ನೀರು ಕೊಡು ಬಾ ಕಾವೇರಿ. ನಾನು ಈಗ ಕೆಲಸ ಮಾಡ್ದ ಇದೀನಿ, ಬರ್ತೀನಿ, ಬಂದು ನೋಡ್ತಿದ್ದೀನಿ. ಸ್ವಲ್ಪ ಕಾಯು. ಹೀಗೆ ಕಾವೇರಿ ಕೋಪದಿಂದ ಹೇಳುತ್ತಾಳೆ. ಅಷ್ಟರಲ್ಲಿ ರಾಘವ ಬಿದ್ದು ಬಿಡುತ್ತಾನೆ. ಅಲ್ಲಿಗೆ ಅವರ ಮಗ ಚಿನ್ನು ಬಂದು ಹೀಗೆ ಕಾವೇರಿಗೆ ಕೂಗಿ ಹೇಳುತ್ತಾನೆ. ಅಮ್ಮ ಅಪ್ಪ ಬಿದ್ದಿದ್ದಾರೆ, ಬಾ ಬೇಗ. ಆಗ ಕಾವೇರಿ ಬಂದು ನೋಡುತ್ತಾಳೆ. ನೋಡಿ ನೀರು ಕುಡಿಸಿ ಎದ್ದು ಕುರಿಸುತ್ತಾಳೆ. ಏನು ಆಯಿತು ರಾಘವ? ಯಾಕೆ? ಜ್ವರ ಬಂದಿದೆನಾ? ಬಾ, ಊಟ ಇಟ್ಟು ಕೊಡುತ್ತೇನೆ. ಊಟ ಮಾಡಿ. ಜ್ವರ ಮಾತ್ರೆ ಇದೆ, ಕೊಡುತ್ತೇನೆ. ಮಾತ್ರೆ ತೆಗೆದುಕೊಂಡು ಮಲ್ಕೋ, ಬೆಳಗ್ಗೆ ಸರಿ ಹೋಗುತ್ತದೆ, ಜ್ವರ ಇರುವುದಿಲ್ಲ. ಮರುದಿನ ಬೆಳಿಗ್ಗೆ ಕಾವೇರಿ ರಾಘವಗೆ ಹೀಗೆ ಹೇಳುತ್ತಿದ್ದಳು. ಈಗ ಹೇಗೆ ಇದೆಯಾ ರಾಘವ? ಜ್ವರ ಕಡಿಮೆ ಆಗಿದೆ ಅಲ್ವಾ ರಾಘವ? ಹೀಗೆ ಕಾವೇರಿ ರಾಘವನ ವಿಚಾರ ಮಾಡುತ್ತಿದ್ದಳು. ಅಷ್ಟರಲ್ಲಿ ಅವರ ಮನೆಗೆ ಅಜ್ಜಿ ಬರುತ್ತಾಳೆ. ಬಂದು ಕಾವೇರಿಗೆ ಹೀಗೆ ಹೇಳುತ್ತಾಳೆ. ನೀನು ಹೆಂಡತಿ ಅಂದ್ರೆ ಸೇವೆ ಮಾಡೋದು ಮಾತ್ರ ಅಲ್ಲ, ಪ್ರೀತಿ ಕೊಡೋದು ಕೂಡ.
ಇನ್ನು ಮುಂದೆ ಆದರೂ ಸರಿಯಾಗಿ ಅಡುಗೆ ಮಾಡಿ ಕೊಡು ಅವರಿಗೆ ಊಟ ಸರಿಯಾದ ಟೈಮ್ಗೆ ಕೊಡು ನೋಡು ನಿನ್ನ ಸೋಂಬೇರಿತನದಿಂದ ಈಗ ರಾಘವನ ಪರಿಸ್ಥಿತಿ ಹೇಗೆ ಆಗಿದೆ ನೋಡು ನೀನೇ ಇದಕ್ಕೆ ಎಲ್ಲಾ ಕಾರಣ ನೀನೇ ಕಾವೇರಿ. ನಾನು ತಪ್ಪು ಮಾಡಿದೆ ಅಜ್ಜಿ. ನೀವು ಅವತ್ತೇ ಹೇಳಿದರಿ ಆದರೆ ನಾನೇ ನಿಮ್ಮ ಮಾತನ್ನು ಕೇಳಲಿಲ್ಲ ನನ್ನನ್ನು ಕ್ಷಮಿಸಿ ಅಜ್ಜಿ. ತಪ್ಪು ಈಗ ಗೊತ್ತಾದ್ರೆ ಮಾತ್ರ ಬದುಕು ಉಳಿಯುತ್ತೆ. ನೀನು ಇವಾಗ ಆದರೂ ನಿನ್ನ ತಪ್ಪು ತಿಳಿದುಕೋ ನಿನ್ನ ಮಗು ಮತ್ತು ರಾಘವನ ಚೆನ್ನಾಗಿ ನೋಡಿಕೋ ರಾಘವನ ಹತ್ತಿರ ಮೊದಲು ಕ್ಷಮೆ ಕೇಳು. ಅಜ್ಜಿ ಮಾತನ್ನು ಕೇಳಿದ ಕಾವೇರಿ ರಾಘವನ ಹತ್ತಿರ ಹೀಗೆ ಕೇಳಿದಳು. ಕ್ಷಮಿಸು ರಾಘವ, ನಾನು ನಿನ್ನ ನೋವು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಿನಗೆ ಹಾಗೆ ನಮ್ಮ ಮಗುಗೆ ಅಡುಗೆ ಸಹ ಮಾಡಿ ಕೊಡಲಿಲ್ಲ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ. ಇನ್ನು ಮುಂದೆ ನಾನು ಬದಲಾಗ್ತೀನಿ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನಗೆ ಕೋಪ ಇಲ್ಲ, ನನಗೆ ಶಾಂತಿ ಬೇಕು. ನೀನು ಬದಲಾವಣೆ ಆಗೋದೇ ನನಗೆ ಬೇಕಾಗಿತ್ತು ಕಾವೇರಿ. ಅಹಂಕಾರ ಕರಗಿತು. ಪ್ರೀತಿ ಉಳಿಯಿತು. ಮುಂದಿನ ಬೆಳಗ್ಗೆ ಒಂದು ಹೊಸ ಕಾವೇರಿ ಎದ್ದು ಬರುತ್ತಾಳೆ. ಬೆಳಗ್ಗೆ ಬೇಗನೆ ಅಡುಗೆ ಮಾಡುತ್ತಾಳೆ. ಚಿನ್ನುಗೆ ಮತ್ತು ರಾಘವಗೆ ಸಂತೋಷದಿಂದ ಊಟ ಬಡಿಸುತ್ತಾಳೆ. ಈಗ ನಮ್ಮ ಮನೆ ಚೆನ್ನಾಗಿದೆ ಅಲ್ವಾ ಅಪ್ಪ? ಹೀಗೆ ಚಿನ್ನು ಅವರ ಅಪ್ಪಗೆ ಕೇಳುತ್ತಾನೆ. ಈ ಕತೆ ನಮಗೆ ಏನು ಸಂದೇಶ ಕೊಡುತ್ತದೆ ಎಂದರೆ, ಜೀವನದಲ್ಲಿ ದೊಡ್ಡ ಪಾಠಗಳು ದೊಡ್ಡ ಘಟನೆಗಳಿಂದ ಬರುವುದಿಲ್ಲ, ಅವು ಬರುತ್ತವೆ ನಮ್ಮ ಪ್ರೀತಿ ಪಾತ್ರರ ಮೌನದಿಂದ. ಪ್ರೀತಿ ಇದ್ದರೆ ಮನೆ ಸ್ವರ್ಗ, ಅಹಂಕಾರ ಇದ್ದರೆ ನರಕ. ಈ ಕತೆ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನು ನಿಮ್ಗೆ ಯಾವ ತರದ ಕತೆ ಬೇಕು ಎನ್ನುವುದನ್ನು ಒಂದು ಪುಟ್ಟ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಇದೇ ತರ ವಿಲೇಜ್ ಲೈಫ್ ಸ್ಟೋರಿ ಬೇಕೆಂದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.